Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 50 verse 23. Giving thanks is the sacrifice that honors me, and I will surely save all who obey me. ಕೀರ್ತನೆಗಳು 50:23 ವಚನ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನಮ್ಮ ದೇವರು ಇವತ್ತು ಉತ್ತಮವಾದ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ, ನಾನು ನಿಮಗೆ ವಿಶೇಷವಾದ ರಕ್ಷಣೆಯನ್ನು ಕೊಡುತ್ತೇನೆ ಎಂಬುದಾಗಿ. ಇಂಗ್ಲಿಷ್ನಲ್ಲಿ ಅದು ಹೇಳ್ತಾ ಇದೆ. ಏನೆಂದರೆ, ಶೋರ್ಲಿ ಐ ವಿಲ್ ಸೇವ್ ಎಂಬುದಾಗಿ. ಹೌದು, ದೇವರು ನಾನು ರಕ್ಷಿಸುತ್ತೇನೆ, ನಾನು ನಿನಗೆ ರಕ್ಷಣೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರಿಗೆ ರಕ್ಷಣೆ ಕೊಡ್ತಾರೆ ಅಂದರೆ, ಕನ್ನಡದಲ್ಲಿ ಹೇಳ್ತಾ ಇದೆ, ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ. ಇಂಗ್ಲೀಷ್ನಲ್ಲಿ ದೋಸ್ ಹೂ ಒಬೇ ಮೀ, ಯಾರು ನನಗೆ ವಿಧೇಯರಾಗುತ್ತಾರೋ ಅಂಥವರಿಗೆ ನಾನು ರಕ್ಷಿಸುತ್ತೇನೆ, ಅಂಥವರಿಗೆ ನಾನು ರಕ್ಷಣೆಯನ್ನು ಅನುಗ್ರಹಿಸುತ್ತೇನೆ ಎನ್ನುವ ವಾಕ್ಯ ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಪ್ರಿಯರೇ, ಮೇಲಿನ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು ಎಂಬುದಾಗಿ. ಹೌದು, ದೇವರು ನಮ್ಮಿಂದ ಅಪೇಕ್ಷಿಸುವುದು ಇದೇ ಆಗಿದೆ. ಪ್ರಿಯರೇ, ನಾವು ದೇವರಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸಬೇಕು, ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರಬೇಕು. ಇದೇ 50ನೇ ಕೀರ್ತನೆ 14 ಮತ್ತು 15ನೇ ವಚನದಲ್ಲಿ ನಾವು ನೋಡ್ತೇವೆ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ ಎಂಬುದಾಗಿ, ಮತ್ತು ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ ಎಂಬುದಾಗಿ. ನೀವು ನಿಮ್ಮ ಕಷ್ಟ ಕಾಲದಲ್ಲಿ ದೇವರಿಗೆ ಮೊರೆ ಇಡುವಾಗ ದೇವರು ನಿಮಗೆ ಆ ಕಷ್ಟದಿಂದ ಬಿಡುಗಡೆ ಕೊಡುತ್ತಾರೆ. ಆಗ ನೀವು ದೇವರನ್ನು ಕೊಂಡಾಡಬೇಕು, ಆಗ ನೀವು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು. ನೀವು ಕಷ್ಟ ಕಾಲದಲ್ಲಿ ದೇವರಿಗೆ ಮೊರೆ ಇಟ್ಟು ಪ್ರಾರ್ಥಿಸಿದಿರಿ, ಹರಕೆಗಳನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ದೀರಿ, ದೇವರು ಇವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾರೆ. ನೀವು ಈಗ ಆ ಹರಕೆಗಳನ್ನು ತೀರಿಸಬೇಕಾಗಿದೆ. ಪ್ರಿಯರೇ, ದೇವರಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸಬೇಕು ಎನ್ನುವುದಾಗಿ ದೇವರು ನಮ್ಮಿಂದ ಅಪೇಕ್ಷಿಸುವಂಥವರಾಗಿದ್ದಾರೆ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಮ್ಮ ಯೇಸು ಸ್ವಾಮಿ ಒಂದು ಹಳ್ಳಿಗೆ ಹೋಗುತ್ತಾ ಇದ್ದರು. ಆ ಸಮಯದಲ್ಲಿ 10 ಜನ ಕುಷ್ಠರೋಗಿಗಳು ಸ್ವಾಮಿಯ ಮುಂದೆ ಬರ್ತಾರೆ. ಯೇಸು ಸ್ವಾಮಿಗೆ ಅವರು ಪ್ರಾರ್ಥನೆ ಮಾಡುತ್ತಾರೆ, ಯೇಸುವೇ ಗುರುವೇ ನಮ್ಮ ಮೇಲೆ ದಯವಿಡು ಎಂಬುದಾಗಿ ಅವರು ಕೂಗಿಕೊಂಡಾಗ ಯೇಸು ಸ್ವಾಮಿ ಅವರ ಕೂಗನ್ನು ಕೇಳಿಸಿಕೊಂಡು ಅವರಿಗೆ, ನೀವು ಹೋಗಿ ಯಾಜಕನಿಗೆ ನಿಮ್ಮ ಮೈ ತೋರಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಆಗ ಅವರು ಹೋಗುತ್ತಾ ಇರುವಾಗ ದಾರಿ ಮಧ್ಯದಲ್ಲಿಯೇ ಅವರು ಶುದ್ಧರಾದರು. ಪ್ರಿಯರೇ, ಹೌದು, ಅವರು ಯೇಸು ಸ್ವಾಮಿಯ ಮಾತಿಗೆ ವಿಧೇಯರಾದರು. ಅವರು ಯಾಜಕನ ಹತ್ತಿರ ಹೋಗುತ್ತಾ ಇದ್ದರು. ಹೋಗುತ್ತಿರುವಾಗಲೇ ಅವರು ಗುಣ ಹೊಂದಿದರು. ಪ್ರಿಯರೇ, ಆಗ ಗುಣ ಹೊಂದಿರುವುದನ್ನು ಕಂಡು ಅವರಲ್ಲಿ ಒಬ್ಬನು ಮಾತ್ರ ಯೇಸು ಸ್ವಾಮಿಯ ಹತ್ತಿರ ತಿರುಗಿ ಬಂದು ದೇವರನ್ನು ಕೊಂಡಾಡುತ್ತಾ ಯೇಸು ಸ್ವಾಮಿಯ ಪಾದಗಳಿಗೆ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು, ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿದನು, ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದರು. ನಮ್ಮ ಯೇಸು ಸ್ವಾಮಿಗೆ ಅಷ್ಟಕ್ಕೆ ಮಾತ್ರ ಸಂತೋಷವಾಗಲಿಲ್ಲ. ಆದರೆ ಯೇಸು ಸ್ವಾಮಿ ಆ ಒಬ್ಬ ಕುಷ್ಠರೋಗಿಗೆ ಈ ರೀತಿ ಕೇಳ್ತಾ ಇದ್ದಾರೆ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಆ ಮಿಕ್ಕ 9 ಮಂದಿಗಾಗಿ ಹುಡುಕುತ್ತಾ ಇದ್ದಾರೆ. ಮಿಕ್ಕ 9 ಮಂದಿ ದೇವರ ಕಡೆಗೆ ತಿರುಗಬೇಕು ಎನ್ನುವುದೇ ದೇವರ ಆಶೆಯಾಗಿದೆ, ದೇವರ ಉದ್ದೇಶವಾಗಿದೆ. ಪ್ರಿಯರೇ, ಇಂದು ನಾನು ನೀನು ಈ ಮಿಕ್ಕ 9 ಮಂದಿಯಲ್ಲಿದ್ದೇವಾ, ಅಥವಾ ಒಬ್ಬ ಕುಷ್ಠರೋಗಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿದ ಕುಷ್ಠರೋಗಿ ನಾವಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇದುವರೆಗೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಿಲ್ಲ, ಸ್ತುತಿ ಯಜ್ಞವನ್ನು ಮಾಡಿಲ್ಲ ಎನ್ನುವುದಾದರೆ ಇವತ್ತೇ ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳೋಣ, ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ, ದೇವರಿಗೆ ವಿಧೇಯರಾಗಿ ಜೀವಿಸೋಣ. ದೇವರು ನಮಗೆ ವಿಶೇಷವಾದ ಆಶೀರ್ವಾದವನ್ನು ಕೊಡುತ್ತಾರೆ, ವಿಶೇಷವಾದ ರಕ್ಷಣೆಯನ್ನು ಕೊಡುತ್ತಾರೆ. ಏಷಾಯ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೇವರು ಈ ರೀತಿ ಹೇಳ್ತಾ ಇದ್ದಾರೆ, ನಿಮ್ಮ ಅನೇಕ ಹೋಮಗಳು ಯಜ್ಞಗಳು ನನಗೆ ಬೇಕಾಗಿಲ್ಲ, ಆದರೆ ನಿಮ್ಮನ್ನು ನೀವು ತೊಳೆದುಕೊಳ್ಳಿರಿ, ನಿಮ್ಮನ್ನು ನೀವು ಶುದ್ಧಿಪಡಿಸಿಕೊಳ್ಳಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ ಎಂಬುದಾಗಿ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ. ಅನೇಕ ಯಜ್ಞಗಳನ್ನು ನಾವು ಸಮರ್ಪಿಸಿದರೂ ಕೂಡ ದೇವರಿಗೆ ಆ ಯಜ್ಞಗಳು ಬೇಕಾಗಿಲ್ಲ, ಕೇವಲ ಸ್ತುತಿ ಯಜ್ಞ ಬೇಕಾಗಿದೆ. ಇಂದಿನಿಂದಲೇ ನಾವು ದೇವರಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸಿ ನಮಗೆ ವಿಶೇಷವಾದ ರಕ್ಷಣೆಯನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಾನು ನಿಮಗೆ ವಿಶೇಷವಾದ ರಕ್ಷಣೆಯನ್ನು ಕೊಡುತ್ತೇನೆ, ನಿಮ್ಮನ್ನು ಕಾಪಾಡುತ್ತೇನೆ ಎನ್ನುವ ಅಭಯ ವಚನ ಇವತ್ತು ನಮಗೆ ಕೊಟ್ಟಿದ್ದೀರಿ ದೇವಾ. ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಇಂದು ಕರ್ತನೆ ನಿನ್ನ ಪಾದದಲ್ಲಿ ಬಂದು ನಿಮಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತೇವೆ ಕರ್ತನೆ. ನೀವು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ನಿಮಗೆ ಉಪಕಾರ ಸ್ತುತಿ ಮಾಡುತ್ತೇವೆ ಕರ್ತನೆ. ನಿಮ್ಮನ್ನು ಕೊಂಡಾಡುತ್ತೇವೆ ದೇವ, ನಿಮ್ಮನ್ನು ಆರಾಧಿಸುತ್ತೇವೆ ದೇವ. ಕರ್ತನೆ, ಆಶೀರ್ವಾದ ಮಾಡಪ್ಪ, ಪ್ರತಿಯೊಬ್ಬೊಬ್ಬರಿಗೆ ಆಶೀರ್ವಾದ ಮಾಡು ಸ್ವಾಮಿ. ಅವರು ಮಾಡುವಂತಹ ವಿಜ್ಞಾಪನೆಗಳಿಗೆ ಕಿವಿಗೊಟ್ಟು ಇಂದೇ ಅವರ ಜೀವಿತದಲ್ಲಿ ವಿಶೇಷವಾದ ರಕ್ಷಣೆಯನ್ನು ಕೊಟ್ಟು ಅವರಿಗೆ ಎಲ್ಲ ಕೇಡು ಅಪಾಯ ಗಂಡಾಂತರಗಳಿಂದ ತಪ್ಪಿಸಿ ರಕ್ಷಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.